ಆದ ಒಂದು ಪುಟಾಣಿ ಜಾನಪದ ಕಲಾ ತಂಡ ಇದೆ. ಆ ತಂಡದ ಬಗ್ಗೆ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಹಾಗೆ ನಾನೊಂದು ಹೊಸ ತಂಡವನ್ನು ರಚನೆ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕೂಡ ಜಾಯಿನ್ ಆಗ್ಬೋದು. ಅದ್ರ ಬಗ್ಗೆ ಇವಾಗ ವಿವರಣೆ ಕೊಡ್ತೀನಿ. ನಾನು ಇವತ್ತು ಯಾಕಂದರೆ ಇವಾಗ ನವಂಬರ್ ತಿಂಗಳ ಹತ್ರ ಬಂತಲ್ವ, ಸೊ ನವಂಬರ್ ತಿಂಗಳಲ್ಲಿ ನಮ್ಮ ತಂಡದಿಂದ ನಾವು ಅನೇಕ ಕಡೆ ಪ್ರೋಗ್ರಾಮನ್ನು ಕೊಡ್ತಾ ಇರ್ತೀವಿ. ನಮ್ಮ ಜಾನಪದ ಕಲಾ ತಂಡದಲ್ಲಿ ನಾವು ಕಂಸಾಳೆ ಮಾಡ್ತೀವಿ, ಪೂಜಾ ಕುಣಿತ, ಜಾನಪದ ನೃತ್ಯ, ಕೋಲಾಟ. ಸೊ ಇಂತಹ ಪ್ರೋಗ್ರಾಮ್ಗಳನ್ನು ನಾವು ಹೊರಗಡೆ ಎಲ್ಲ ಕೊಡ್ತಾ ಇದ್ದೀವಿ. ಹೊರಗಡೆ ಅಂದರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ. ಮತ್ತು ಈಗೊಂದು 5 ರಿಂದ 6 ವರ್ಷದಿಂದ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬ ಕಡೆ ಪ್ರೋಗ್ರಾಮನ್ನು ಕೊಟ್ಟಿದ್ದೀವಿ. ಮೈಸೂರು ದಸರಾದಲ್ಲಿ ಕೂಡ ನಾವು ಈಗ ಎಷ್ಟೊಂದು 6 ರಿಂದ 7 ವರ್ಷದ ಹಿಂದೆ ಒಂದು ಪ್ರೋಗ್ರಾಮನ್ನು ಕೊಟ್ಟಿದ್ದೀವಿ. ಸೊ ಆ ರೀಸನ್ನಿಂದ ನನಗೆ ಇದು ಕಲಾ ತಂಡ ಅದು ಹೇಗೆ ರಚನೆ ಆಯಿತು ಅಂದರೆ, ನಾನು ಕಾಲೇಜಲ್ಲಿ ಸ್ಕೂಲಲ್ಲಿ ಹೋಗುವಾಗೆಲ್ಲ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ. ಇದು ನನ್ನ ಅಪ್ಪ ಅಮ್ಮನಿಂದ ಬಂದ ಕೊಡುಗೆ. ಸೊ ಡ್ಯಾನ್ಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಎಲ್ಲರ ಹತ್ರನೂ ಕಲೆ ಇರುತ್ತೆ. ಅದು ಏನಾಗುತ್ತೆ ಅಂದರೆ, ಒಂದು ಏಜ್ ಆಗ್ತಾ ಹೋದಂಗೆ ನಾವು ಆ ಕಲೆಯನ್ನು ಬಿಡ್ತಾ ಬರ್ತೀವಿ. ಮನಸ್ಸಲ್ಲಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಆ ಚಾನ್ಸ್ ಸಿಗಲ್ಲ. ಇಲ್ಲ ಅಂದರೆ ಅಯ್ಯೋ ಏನಾದರೂ ಅನ್ಕೋಬಿಡ್ತಾರೆ, ನಮ್ಮ ಮದುವೆ ಆಗಿದೆ ಏನಾದರೂ ಅನ್ಕೋತಾರೆ, ಇಲ್ಲ ನಾವು ಇಷ್ಟು ಏಜ್ ಆದಮೇಲೆ ಡ್ಯಾನ್ಸ್ ಮಾಡಿದ್ರೆ ಏನಾದರೂ ಅನ್ಕೋಬಿಡ್ತಾರೆ. ಸೊ ಅದೇ ನಮ್ಮ ತಲೆಯಲ್ಲಿದ್ದು ನಾವು ಅದನ್ನು ಬಿಡ್ತಾ ಹೋಗ್ತೀವಿ. ಸೊ ನನಗೆ ಅವಾಗ ಅನಿಸಿದ್ದು, ಈ ಬೆಂಗಳೂರಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಅಲ್ವಾ, ನಮ್ಮ ಜಾನಪದ ಕಲಾ ತಂಡ ತುಂಬ ನಶಿಸಿ ಹೋಗ್ತಾ ಇದೆ ಅಂತ ನನಗನ್ನಿಸ್ತು. ತುಂಬ ಜನ ಕನ್ನಡದವರು ಜಾನಪದ ಕಲೆಗೋಸ್ಕರ ತುಂಬ ಒದ್ದಾಡ್ತಾ ಇದ್ದಾರೆ, ಗೊತ್ತು ನನಗೆ. ನನ್ನೊಂದು ಪುಟಾಣಿ ತಂಡ, ಇದ್ರ ಬಗ್ಗೆ ನಾನು ಹೇಳ್ಕೊಳ್ಳೋದು ಏನೂ ಇಲ್ಲ. ಬಟ್ ನನಗೇನು ಅನ್ನಿಸ್ತಾ ಇತ್ತು ಅಂದರೆ, ನಾವು ಯಾಕೆ ಈ IT ಕಂಪನಿಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತಾರಲ್ವ, ಸೊ ಅಂಥ ಸೆಲೆಬ್ರೇಷನ್ಗಳಲ್ಲಿ ನಮ್ಮ ತಂಡವನ್ನು ಕರ್ಕೊಂಡು ಹೋಗಿ ಅಲ್ಲಿ ಪ್ರದರ್ಶನ ನೀಡೋಣ ಅಂತ ಅಂದ್ಕೊಂಡು 1-2 ಕಡೆ ನನಗೆ ಗೊತ್ತಿರೋ ಒಂದು ಸರ್ಕಲಲ್ಲಿ ನಾನು ಹೇಳಿದ್ದೆ. ಸೊ ಈ ಥರ ನಮ್ಮದೊಂದು ಚಿಕ್ಕ ಜಾನಪದ ತಂಡ ಇದೆ, ಅದು ಕೂಡ ಸ್ಪೆಷಲ್ ಆಗಿ ಹೆಣ್ಣು ಮಕ್ಕಳ ಸಂಘ. ಸೊ ನಾವು ಅಂದರೆ ಗಂಡು ಮಕ್ಕಳಿಗೂ ನಾನು ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀನಿ, ಅವರು ಕೂಡ ಪ್ರದರ್ಶನ ಮಾಡಿದ್ದಾರೆ. ಗಂಡು ಮಕ್ಕಳು ಹೆಣ್ಮಕ್ಳು ಜೊತೆಗೂಡಿ ಕೂಡ ಜಾನಪದ ನೃತ್ಯವನ್ನು ಮಾಡಿದ್ದೀವಿ, ಕಂಸಾಳೆಯನ್ನು. ಆದರೆ ಈಗ ಒಂದು 3 ರಿಂದ 4 ವರ್ಷದಲ್ಲಿ ಕೇವಲ ಹೆಣ್ಣು ಮಕ್ಕಳ ಒಂದು ತಂಡವನ್ನು ರಚನೆ ಮಾಡಿ ನಾವು ಹೊರಗಡೆ ಎಲ್ಲ ಪ್ರೋಗ್ರಾಮ್ ಕೊಡ್ತಾ ಇದ್ವಿ. ಸುಮಾರು ಅಪಾರ್ಟ್ಮೆಂಟ್ಗಳಲ್ಲಿ ಕೊಟ್ಟಿದ್ದೀವಿ, ಆಮೇಲೆ ಬ್ಯಾಂಕ್ಗಳಲ್ಲಿ ಕೊಟ್ಟಿದ್ದೀವಿ, ಮತ್ತು ಇನ್ಫೋಸಿಸಲ್ಲಿ ಕೊಟ್ಟಿದ್ದೀವಿ. ಸೊ ತುಂಬ ಕಡೆ ನಾವು ತುಂಬ ಅಂದರೆ ಒಂದು ಮಿನಿಮಮ್ 20 ರಿಂದ 25 ಕಡೆ ನಮ್ಮ ಪ್ರದರ್ಶನವನ್ನು ನೀಡಿದ್ದೀವಿ. ಸೊ ಹಾಗೆ ತುಂಬ ಇಷ್ಟಪಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಮಗೂ ಕೂಡ ಯಾವ ಥರ ಇರುತ್ತೆ ಇವಾಗ ಪ್ರೋಗ್ರಾಮ್ಗಳು ಅದು ಗೊತ್ತಿರಲಿಲ್ಲ, ಟೈಮಿಂಗ್ಸ್ ಗೊತ್ತಿಲ್ಲ, ನಾವು ಕೂಡ ತುಂಬ ಮಿಸ್ಟೇಕ್ಸ್ ಮಾಡಿದ್ದೀವಿ. ಬಟ್ ಇವಾಗ ಒಂದು ಒಳ್ಳೆಯ ತಂಡವಾಗಿ, ಅಂದರೆ ಜನ ಗುರುತಿಸುವಂಥ ತಂಡವಾಗಿ ನಾವು ಬೆಳೆದಿದ್ದೀವಿ. ಇವಾಗ ಹೊಸ ತಂಡ ರಚನೆ ಆಗ್ತಾಯಿದೆ. ಈಗ ನವಂಬರ್ ಬರ್ತಾ ಇದೆ ಅಲ್ವಾ, ನವಂಬರ್ ತಿಂಗಳಲ್ಲಿ ತುಂಬ ಕಡೆ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ರಾಜ್ಯೋತ್ಸವ ಸೆಲೆಬ್ರೇಷನನ್ನು ಮಾಡ್ತಾರೆ. ಸೊ ಆ ಸೆಲೆಬ್ರೇಷನ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ನೃತ್ಯ ಪ್ರದರ್ಶನಕ್ಕೆ ಇನ್ವೈಟ್ ಮಾಡ್ತಾರೆ. ಸೊ ಅಂತಹ ಒಂದು ತಂಡವನ್ನು ನಾನು